ಕಾಯಿ ಪಲ್ಯ ರೀ, ಕಾಯಿ ಪಲ್ಯ, ಪುಂಡಿ ಪಲ್ಯ, ಪಾಲಕ್ ಪಲ್ಯ, ಸಬ್ಸಿ ಪಲ್ಯ, ಮೆಂತಿ ಪಲ್ಯ. ಛೇ, ಒಳಗಿನ ಬರೋಷ್ಟೊತ್ತಿಗೆ ಹೋಗೇ ಬಿಟ್ಟಾಳ ನೋಡು. ಈ ನನ್ನ ಸೊಸಿಗೆ ಪಡ್ಕೊಂಡ ಹೋಗಿ ಜರ ನಿಂದರ್ಸ್ ಅಂತೇಳಿ ಕೇಳೇ ಇಲ್ಲ. ಕಾಲಾಗ ನಾಯಿಗೇರಿ ಇದ್ದಿರ್ಬೇಕು ಆಕಿಗೆ. ಹಿಂಗೆ ಒಳಗಿನ ಬರೋಷ್ಟೊತ್ತಿಗೆ ಹೋಗೇ ಬಿಟ್ಟಾಳ. ಹಾಂ, ಕಲ್ಲದಾಳಲ್ಲ ಈಕಿನ ಮನೆಗೆ ಹೋಗ್ಯಾಳ. ಈಕಿ ಯಾಕೆ ಕಾಲಕ್ಕೆ ಕಾಯಿ ಪಲ್ಯ ತೊಗೊಂಡು ಭಾಳ ಬಿದ್ದಿರ್ಬೇಕು ನೋಡು. ಇವತ್ತು ಕರೆದಾಳ ಯಾಕೇನ. ಏ ಕಾಯಿ ಪಲ್ಯವಾ, ಜರ ಈ ಕಡೆ ಬಾಯವಾ, ಅಲ್ಲಿಂದ ಆಗದು. ಹಾರಿ ಹಾಕೋರಿ, ಹಾರಿ ಇಲ್ಲಿ ಕೊಟ್ಟು ಆ ಕಡೆ ಬರ್ತೀನಿ ತಗೋರಿ ನಾನು. ಆಯ್ತು, ಬಂದೋಳು ನೋಡು ಖಾಲಿ ಕೈ ಬೀಸ್ಕೊತ. ಆಕಿ ತಗೊಳಲ್ಲ, ಆಕಿ ಬರೀ ಪಂಚಾಯತಿ ಮಾಡ್ಕೊತ ನಿಂತು ಬಿಡ್ತಾಳ. ಕಾಯಿ ಪಲ್ಯ ಬುಟ್ಟಿ ತಗೊಂಡು ಬಾಯವಾ, ಕಾಯಿ ಪಲ್ಯ ತಕ್ಕಿ ಹೊಂಟಾಳ. ಏನು ಬಟ್ಟೆ ಒಗಿಲಕ್ಕೆ ಹೋದ್ರು ಕಾಣಿಸ್ತದ. ಇಲ್ಲಿ ಬಿಡು, ತಗೊಂಡು ಇಲ್ಲೇ ಇಡ್ತೀನಿ, ಮತ್ತೆ ಆಮೇಲೆ ಬುಟ್ಟೆ ಹಾಕೊಂಡ್ರು ಆಯ್ತು. ಸುಮದಿ ನೀನೇನ, ನೀ ಯಾವಾಗ ತರಕಾರಿ ಮಾರಕ್ಕೆ ಚಾಲು ಮಾಡ್ದಲೆ ಗೊತ್ತೇ ಆಗಿಲ್ಲ, ಒಂದು ಸುದ್ದಿಲ್ಲ ಏನಿಲ್ಲವ. ನೀ ಏನ, ನಾನು ಬೇರೆ ಯಾರೋ ಬೇರೆ ಓಣಿಲಿತ್ತು ಬಂದಿರ್ಬೇಕು. ನಮ್ಮ ಊರಾಗ ಎಲ್ಲಿ ಜಾಸ್ತಿ ಬರಲ್ಲಲ್ಲ ತರಕಾರಿ, ಹಾಗಾಗಿ ನಾನು ಯಾರೋ ಹೆಣ್ಮಗಳು ಬಂದಾಳ ಅಂಥೇಳಿ ನಾನು ಬಂದೀನಿ. ನೀದೇನ ಚಲೋ ಆಯ್ತು ತಗೋವ. ನೋಡ್ಕೊಂಚಕ್ಕ, ನಾನೇ ಕಾಯಿಪಲ್ಯ ಮಾರ್ಲಕ್ಕೆ ಚಾಲು ಮಾಡೀನಿ. ಈಗ ಒಂದು 2-3 ದಿನ ಆಯಿತು ಮಾರ್ಲಕ್ಕತ್ತು. ಈ ಕಡೆ ಬಂದಿದ್ದಿಲ್ಲ ನಾನು, ಆ ಕಡೆ ಮಾರ್ಲಕ್ಕೆ ಹೋಗ್ತಿದ್ದಲ್ಲ, ಹಾಗಾಗಿ ನಿನಗೆ ಗೊತ್ತಾಗಿಲ್ಲ ತಗೋ. ಆಯಿತು, ಮನ್ಯಾಗ ಬೇರೆ ಕೆಲಸ, ಹಂಗಾಗಿ ಬರ್ಲಿಕ್ಕೆ ಆಗಿದ್ದಿಲ್ಲ, ಅದಕ್ಕೆ ಗೊತ್ತಾಗಿಲ್ಲ ನಿನಗೆ. ಏನು ಮಾಡ್ಲಿಕ್ಕೆ ಕೆಂಚಕ್ಕ, ಮನ್ಯಾಗ ಕುಂತು ಟೈಮ್ ಹೋಗಲ್ಲ, ಏನಿಲ್ಲ, ಬ್ಯಾಸರು ಬರ್ತದವ. ಎಷ್ಟಂತ ಸುಮ್ಮನೆ ಅವ್ರವ್ರು ಚಾಡಿ ಆಡ್ಕೋತ ದಿನಗಳು ಕಳ್ಕೋತ ಹೋಗಬೇಕು. ಮತ್ತು ಕೈಯಾಗ ₹1 ಇರ್ಲಾರ್ದಂಗೆ ಇರ್ಬೇಕಾಗ್ತದವ. ಏನಾರ ಬೇಕಾಯ್ತಂದ್ರೆ ಬರೀ ಗಣದರಿ ಕೈ ಚಾಚಬೇಕು. ಅವು ಒಂದೊಂದು ಸರಿ ಕೊಡ್ತಾವ, ಒಂದೊಂದು ಸರಿ ಇಲ್ಲ ಅಂತಾರ. ಏನು ಮಾಡ್ತಿ, ಅದಕ್ಕೆ ಸುಮ್ಮ ಹೊಲ್ದಾಗ ಚಂದ ಬೆಳೆದಿತ್ತ ಇಟ್ಟೇನು ಮಾಡಲಿ, ಮನೆಗರ ಏಟಂತ ತಿನ್ನಕ್ಕೆ ಬರ್ತದ. ಅದಕ್ಕೆ ಒಂದಿಟ್ಟು ಮಾಡಿದ್ರೆ ಕೈಯಾಗ ರೊಕ್ಕರ ಆತಾವ ಅನ್ನಿಸ್ತು. ಅದಕ್ಕೆ ಚಾಲು ಮಾಡಿ ನೋಡ್ಕೊಂಚಕ್ಕ ಮಾರ್ಲಕ್ಕ. ಖರ್ಯದ ಬಿಡವ, ₹1 ಎಲ್ಲ ಅವ್ರಿಗೆ ಕೇಳ್ಕೊತ ನಿಂದಿರ್ಲಿಕ್ಕೆ ಆಗ್ತದೇನು. ಒಂದು ಈಟು ಏಟಾರ ನಮ್ಮ ಖರ್ಚು ನಾವು ನೋಡ್ಕೊಂಬಂಗ ದುಡಿಬೇಕು. ಎಲ್ಲಕ್ಕ ಅವ್ರಿಗೆ ಕೇಳೋದು ಒಂದು ಸರಿ ಇರ್ತದ, ಒಂದು ಸರಿ ಇರಲ್ಲ. ನಾವು ಅವ್ರ ಕಷ್ಟಕ್ಕೆ ಒಂದೊಂದು ಸರಿ ಆಸರಿ ಆಗ್ತೀವಿ ನೋಡಿ. ಹಿಂಗೆ ಏನಾರ ಒಂದು ಕೆಲಸ ಮಾಡಿ ಒಂದು ಈಟು ರೊಕ್ಕ ಹಿಂದಕ್ಕೆ ಹಾಕೋಬೇಕು ಬಿಡು. ನಾನು ನೋಡಿ ಪಾಪ ನಿಂದಿರ್ಸಿ ಮಾತಾಡ್ಲಾಕತ್ತೀನಿ. ಇಳಿಸಿಕ ಬುಟ್ಟಿ ಕೆಳಗಿಳಿಸವ. ತಗೋ ಕೆಂಚಕ್ಕ, ನಿನಗೇನೇನು ಬೇಕು ತಗೋವ. ಗಜರಿ ಅದಾವ, ಮತ್ತು ಬದ್ನಿಕಾಯಿ ಅದಾವ, ತೊಂಡಿಕಾಯಿ ಅದಾವ, ಬೆಂಡಿಕಾಯಿ ಅದಾವ, ಮತ್ತು ಮೆಣ್ಸಿಕಾಯಿ ಅದಾವ. ನೋಡಿ ಅಲ್ಲೇ ಬುಟ್ಟೆಗೆ ಎಲ್ಲ ಅದಾವ, ನಿನಗೇನು ಬೇಕದು ತಗೋವ. ಕುಮತಿ, ಮೆಂತಿ ಪಲ್ಯ, ಪುಂಡಿ ಪಲ್ಯ, ಪಾಲಕ್ ಪಲ್ಯ, ಸಬ್ಸಿ ಪಲ್ಯ ಅಂತೇಳಿ ಮಾರ್ಲಕತ್ತಿದಿ. ಈಗ ನೋಡಿದ್ರೆ ಒಂದು ಈಟು ಸೊಪ್ಪಿಲ್ಲ ಬುಟ್ಟೆಗ. ಏನು ಅಕ್ಕಿ ತೊಗೊಂಡೋಳ ಏನೆಲ್ಲ ಸೊಪ್ಪು? ಅಯ್ಯೋ ಕೆಂಚಕ್ಕ, ನೀನು ಸೊಪ್ಪು ಅಂತೇಳಿ ಕಡ್ದಿ ಸಲಿಂದ ಬಂದಿದ್ದೇನ? ಹಂಗಾರ ಸೊಪ್ಪು ಬೇಕಾಗಿತ್ತೆ ನಿನಗೆ. ನಾನು ದಿನಾಲು ಕಂಟಿನ್ಯೂ ಈಗ 3 ದಿನ ಬರೀ ಸೊಪ್ಪೆ ಮಾರಿನವ. ಹಾಗಾಗಿ ಇವತ್ತು ಇವೆಲ್ಲ ತೊಗೊಂಡು ಬಂದೀನಿ ಕಾಯಿ ಪಲ್ಯ. ಅದಕ್ಕೆ ಇಷ್ಟು ದಿನ ಸೊಪ್ಪು ಮಾರಿನಲ್ಲ, ಅದಕ್ಕೆ ಅದೇ ಬಾಯಿಗೆ ಬಂತು, ಅದಕ್ಕೆ ಹಂಗೆ ಕರ್ಲಾಕತ್ತೀನಿ ತರಕಾರಿಗೆ. ಅದಕ್ಕೆ ನೀ ಪಾಪ ಸೊಪ್ಪು ಅನ್ಕೊಂಡೆ ಏನ. ಸೊಪ್ಪು ಇಲ್ಲಿವತ್ತ, ಸೊಪ್ಪು ಹಾಕಿಲ್ಲ ಇವತ್ತ. ಬರೀ ಇದೇ ತಂದಿ ನೋಡು, ಬದ್ನಿಕಾಯಿ, ತೊಂಡಿಕಾಯಿ, ಗಜರಿ, ಬೆಂಡಿಕಾಯಿ ಇವೇ ತೊಗೊಂಡು ಬಂದೀನಿ. ಸೊಪ್ಪ ನಾಳೆ ತೊಗೊಂಡು ಬರ್ತೀನಿ ತಗೋ ನಾನು. ಹೌದೇನ? ನಾನು ಸೊಪ್ಪು ಅನ್ನೋದು ಕೇಳಿ ಒಂದಿಟ್ಟು ಪುಂಡಿ ಪಲ್ಯ ಮತ್ತು ಮೆಂತಿ ಪಲ್ಯ ಬೇಕಾಗಿತ್ತು. ಹಾಗೆ ಪಾಲಕ್ ಇಟ್ಟು ತೊಗೊಂಡ್ರೆ ಆಯಿತು, ಪುಂಡಿ ಪಲ್ಯದ ಹಾಕಿ ಮಾಡ್ಲಿಕ್ಕೆ ಆಗ್ತದ ಅಂಥೇಳಿ ನಾನು ಕರ್ದವ ನಿನಗೆ. ನನಗೆ ಗೊತ್ತಾಗಿಲ್ಲ ಬಿಡು, ನಾ ಸೊಪ್ಪೇ ಬೇಕಾಗಿತ್ತು ನನಗೆ. ಸೊಪ್ಪಿನ ಸಲಿಂದೆ ಕರ್ದೆ ನಾನು. ಎಲ್ಲಿ ಒಟ್ಟು ಸೊಪ್ಪು ಖಾಲಿ ಆಗಿಬಿಡ್ತೇನೆ, ಆಕಿ ತೊಗೊಂಡುಳೇನೋ ಅಂತ ಅಂದ್ಕೊಂಡ. ಅಯ್ಯ ಕೆಂಚಕ್ಕ, ಅಕ್ಕಿ ಎಲ್ಲಿ ತೊಗೋಬೇಕು? ಯಾಕೆ ಅಕ್ಕಿ ಸೊಪ್ಪು ತಿಂದ ದಿನ ಕಳೆದಾಳ ಬಾ. ಅಕ್ಕಿ ಒಂದು ಸೊಪ್ಪು ತೊಗೊಂಡಿಲ್ಲ, ಒಂದು ಮೆಣಸಿಕಾಯಿ ಸಮೇತ ತೊಗೊಂಡಿಲ್ಲ. ಹೋದ ಕರ್ದಳು, ಹೋದ ಎಲ್ಲದರದ್ದು ರೇಟ್ ಕೇಳ್ಕೋತ ನಿಂತು ಬಿಟ್ಟಳು. ಇದೀ ಇಟು ಅದು ಆಟು ಅಂತಾಳ ಕೆಂಚಕ್ಕ. ಮತ್ತು ನಾವು ಹೊಲದಲ್ಲಿಂತ ಕಡಿದು ಮಾಡಿ ಎಲ್ಲ ಸೋಸಿ ಮಾಡಿ ತಗೊಂಡು ಬಂದಿರ್ತೀವಿ. ಒಂದು ₹2 ನಮಗೆ ಇನ್ಕಮ್ ಬೇಡ? ಈ ಒಂದು ₹2 ಲಾಭ ಇಟ್ಕೊಂಡು ಮಾರ್ಬಾರ್ದೇನೋ ನಾವು? ಹೆಂಗೆ ಅಂತಾಳೆ ಗೊತ್ತೇನು ಕೆಂಚಕ್ಕ ಅಕ್ಕಿ? ಅಯ್ಯವ್ವ, ಇಟ್ಟು ಮಾರಂದ್ರೆ ಸುಟ್ಟು ಮಾರ್ತಿ, ಊರಕ್ಕಿನೇ ಆಗಿ ಒಂದಿಟ್ಟು ಕಮ್ಮಿ ಮಾಡಬಾರ್ದೇನು? ಅದು ಎಟ್ರ ತುಟ್ಟು ಹೇಳ್ತಿ ಅಂತಾಳೆ ಕೆಂಚಕ್ಕ ಅಕ್ಕಿ. ನನಗೆ ಗೊತ್ತಿತ್ತು ಆಕಿ ತಗೊಳಲ್ಲ ಬಾ ಅಂಥೇಳಿ. ಸುಮ್ಮನೆ ಕಡ್ದಾಳ, ಈಗ ಹೋಗಿಲ್ಲ ಅಂತಂದ್ರೆ ಹೆಂಗೆ? ಏನಾರ ಬೇಕಾಗಿರ್ಬೇಕು, ಯಾರಿಗೆ ಗೊತ್ತು ತೊಗೋತಾಳೇನೋ ಅಂಥೇಳಿ ನಾನು ಹೋದ. ಎಲ್ಲಕ್ಕ ಹೆಸರಿಟ್ಟು ಕಳಿಸ್ದಳು ಆಕಿ. ಒಂದೇನು ತಗೊಂಡಿಲ್ಲ. ಬದ್ನಿಕಾಯಿ ಇದು ಯಾಕೋ ಬದ್ನಿಕಾಯಿ ಭಾಳ ದೊಡ್ಡವ, ಸಣ್ಣ ಬೇಕಾಗಿವಂತಕಿಗೆ. ಮತ್ತು ತೊಂಡಿಕಾಯಿ ಇಟ್ಟು ಚಂದದವ ನೋಡು ಕೆಂಚಕ್ಕ. ತೊಂಡಿಕಾಯಿ ಎಷ್ಟು ಚಂದದವ. ಈ ತೊಂಡಿಕಾಯಿಗೆ ಹೆಸರಿಡ್ತಾಳ. ಸಣ್ಣ ಇರಬೇಕಾಗಿತ್ತಂತ, ಎಲ್ಲಾಕಿ ಸಣ್ಣ ಸಣ್ಣ ಬೇಕಾಗಿತ್ತಂತ. ಅಂದ್ರೆ ಸಣ್ಣ ಇದ್ದು ಅಂತಂದ್ರೆ ತೂಕಕ್ಕೆ ಹೆಚ್ಚಿಗೆ ಇರ್ತಾವಂತಕಿಗೆ. ಇವು ದೊಡ್ಡ ಐತಂತಕಿಗೆ, ಅದಕ್ಕೆ ಬ್ಯಾಡೆವಾ ಅಂತಂತ.
ಆಕಿನ ಸುದ್ದಿ ಎಲ್ಲರಿಗೂ ಗೊತ್ತೇ ಬಿಡು. ಆಕಿ ಆ ದಿನ ತಗೊಂಡಾಳ ಅಂತ ಹೇಳಿ ಇವತ್ತು ತಗೋತಾಳ. ನಾನು ಎಲ್ಲದೊಳಗಿ ತರಕಾರಿ ತಕ್ಕಿ ಅಂತ ಹೇಳಿ ನೋಡ್ಲಕ್ ಬಂದ, ನೀ ಅಲ್ಲಿ ಕಂಡಿವ ಆಕಿನ ಮನೆಗ. ಅಯ್ಯವ ಈಕಿ ತರಕಾರಿ ತಗೊಳತ್ತಾಳ ಅಂತ ನಾ ನೋಡಿ ಗಾಬರಿ ಅದ. ಈಕಿ ಯಾವ ಕಾಲಕ್ಕೆ ತರಕಾರಿ ತಿಂದಾಳ ಅಂತ ಹೇಳಿ ತಗೊಂಡ ಅನ್ಕೊಂಡು ಬಿಡು. ನಾನು ತಗೊಂಡಿಲ್ಲ ಅಂದ್ರೆ ಏನು, ಎಲ್ಲಿಂದ ತಗೋತಾಳೆ ಆಕಿ, ಎಲ್ಲಿಂದ ತಗೋತಾಳ? ಏನು ತಗೊಂಡಿಲ್ಲ ಬಿಟ್ಟಿಲ್ಲ. ಅಗಜರಿ ಅದಕ್ಕೆ ಹೆಸರಿಟ್ಟಳು ಆಕಿ, ಬರೀ ಹೆಸರಿಡೋದೇ ಮಾಡಿದಳು ನೋಡು. ಏನು ತಗೊಂಡಿಲ್ಲ. ಮುಂಜಾನೆ ಇಂತಕಿ ಸಿಕ್ಕಾಳ ಇವತ್ತು ಗಿರಾಕಿಗೆ. ಇವತ್ತು ಏನು ಕಾದದ ಏನೋ, 3 ದಿನ ಚಂದಾಗಿತ್ತು ಗಿರಾಕಿ. ಇವತ್ತು ಏನಿವ ಏನು ಕಾದದ ಅನ್ಸಿದೆ. ಹೋಗಿ ನಾನು ಒಳ್ಳೆ ಆಕಿನ ಮನೆಗೆ ಹೋದಿವತ್ತ. ಯಾಕಮ್ಮತಿ ನಿನಗೆ ಎಷ್ಟು ಕರಿಬೇಕು? ಕೇಳಿಲ್ ಬಿಡಲ್ಲ ಕುಸ್ಮಿ, ಕೇಳಿದ್ರೆ ಮಿಂದ್ರಲ್ಲೇನು? ನಾನು ಕೇಳಿಲ್ ತಗೋ. ಯಾಕ ಏನು ಬೇಕಾಗಿತ್ತೇನು? ಒಂದಿಟ್ಟು ಕರಿಬೇವು ಮತ್ತು ಕೊತ್ತಂಬರಿ ಬೇಕಾಗಿತ್ತು. ಅದಕ್ಕೆ ನಾ ಕರ್ಲಾಕತ್ತಿದ್ದವ. ಚಟ್ನಿ ಮಾಡೋ ಸಲಿಂದು ಬೇಕಾಗಿತ್ತು. ಖಾಲಿ ಆಗಿತ್ತು, ಎಷ್ಟು ಇದ್ದಿದ್ದಿಲ್ಲ. ಚಲೋ ಐತಿವ, ಕರೆಕ್ಟ್ ಟೈಮಿಗೆ ಬಂದುಳಿಕಿ ಅಂಥೇಳಿ ನಾನು ಕರ್ಲಾಕ್ ಬಂದೀನಿ. ನೀ ಅಲ್ಲಿ ಇಲ್ಲೇ ಅಂದ್ರೂ ಜರ ಕಂಡು ಕರ್ದ, ನೀ ಕೇಳೇ ಇಲ್ಲವ. ಹಾಗೆ ಬಂದು ನೋಡಿ ಮುಂದಕ್ಕೆ ಅನ್ಕೋತ ಕೆಂಚಕ್ಕನ ಮನೆ ತನ ಬರಂಗಾಯ್ತು. ತಾಯಿ ಎಷ್ಟು ಹೊಡ್ಕೊತ ಬಂದೀನಿ ಗೊತ್ತೇನು? ನಾನು ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ಬಂದೀನಿ. ಕೊಡುವ ಜಲ್ದಿ ಒಂದಿಟ್ಟು ಕರಿಬೇವು ಕೊತ್ತಂಬರಿ ಕೊಡು. ಎರಡು ಒಂದು 5-5 ರೂಪಾಯಿ ಕೊಟ್ಬಿಡು. ಕುಸುಮಿ ನೀ ಬಂದಾರಿಗೆ ಸುಂಕಿಲ್ಲ ಅಂತ ಹೋಗ್ಬೇಕಾಗ್ತದಲ್ಲ ಈಗ. ಯಾಕಂದ್ರೆ ನಾನು ಕರಿಬೇವು ಕೊತ್ತಂಬರಿ ತಂದೆ ಇಲ್ಲಿ ಇವತ್ತ. ಬರೀ ಇವು ಬೆಂಡೆಕಾಯಿ, ತೊಂಡೆಕಾಯಿ, ಬದ್ನಿಕಾಯಿ, ಗಜರಿ ತೊಗೊಂಡು ಬಂದೀನಿ ಇವತ್ತ ಸೊಪ್ಪು ಸದಿ ಏನು ತೊಗೊಂಡು ಬಂದಿಲ್ಲವ ಇವತ್ತ. ಅದಕ್ಕೆ ಇಲ್ಲಲೇ ಇವತ್ತ. ಇಲ್ಲೇ ನನ್ನ ಗಂಡ ಹೊಲಕ್ಕೆ ಹೋಗ್ಲಕ್ಕೆ ಹೊತ್ತಾಯ್ತು. ಆಳು ಮಕ್ಕಳು ಹೊಂಟಾರ, ಜಲ್ದಿ ಮಾಡು, ಜಲ್ದಿ ಕಟ್ಟು ಅನ್ನತ್ತಿರು. ಆಯ್ತು, ನಾ 5 ನಿಮಿಷ ಅನ್ಕೋತ ಈ ಕಡೆ ಬಂದುಬಿಟ್ಟ. ಆಯ್ತು, ಈಗ ಅವ್ರು ಸಿಟ್ಟಿನಾಗ ಹೋಗ್ಬಿಟ್ಟಿರ್ತಾರೆ. ಈಗ ಏನು ಮಾಡ್ಬೇಕು ನೋಡಿ ಈಗ. ಆಯ್ತು ತಗೋವ, ನಾನು ಇನ್ನು ಹೋಗ್ತೀನಿ. ನಾಳೆಗೆ ಒಂದಿಟ್ಟು ಸೊಪ್ಪ ಅದು ಏನಾರು ತೊಗೊಂಡು ಬಂದಂದ್ರೆ ಆ ಕಡೆ ಮನೆ ಕಡೆಗೆ ಒಂದಿಟ್ಟು ಬಂದು ಕೊಟ್ಟು ಹೋಗ್ಕೊಂಬದಿ. ನನಗೆ ಮತ್ತೆ ಕಾಯ್ಕೋತ ಕೂಡೋಕ್ಕಾಗಲ್ಲ. ಏನು ಒಂದಿಟ್ಟು ಎಲ್ಲ ಸೊಪ್ಪು ತೊಗೊಂಡು ಬಾ. ಎಲ್ಲ ಸೊಪ್ಪ ಹಾಗೆ ಕರಿಬೇವು ಕೊತ್ತಂಬರಿ ಬಿಟ್ಟು ಬರಬೇಡವ. ಒಗ್ಗರಣೆಗೆ ಇದ್ದಿಲ್ಲ ಅಂದ್ರೆ ನನಗಂತರೂ ಹುಚ್ಚ ಹಿಡಿತದ. ಈ ಕರಿಬೇವು ಕೊತ್ತಂಬರಿ ಇದ್ದಿಲ್ಲ ಅಂತಂದ್ರೆ ಅದು ಹಾಕರೆ ಒಂದಿಟ್ಟು ಸ್ವಾದ ಆಗ್ತದ ಅಡುಗೆ. ಅದಕ್ಕೆ ತಂದು ಕೊಟ್ಟು ಹೋಗಿ ನೋಡು. ನಾನು ಇನ್ನು ಬರ್ತೀನಿವ, ಹೊತ್ತಾಯ್ತು. ಬರ್ತೀನಿ ಕೆಂಚಕ್ಕೆ, ಆಮೇಲೆ ಸಿಗ್ತೀನಿ ತಗೋಣ. ಮತ್ತೆ ಮಾತಾಡಿಲ್ಲ ಅನ್ಕೋಬೇಡ. ಹ್ಞೂ ಆಯ್ತು ತಗೋ, ನಾ ಏನು ಅನ್ಕೊಳ್ಳಲ್ಲ. ಹೋಗು ಮತ್ತೆ ಅಣ್ಣ ಸಿಟ್ಟಿನಾಗ ಹಂಗೆ ಹೋಗಂಗದ. ನಾ ಹೋಗು ಚಕ್ಕ. ನೀ ಏನು ತಗೋತ್ ನೋಡುವ. ಏನು ನೀನು ಸೊಪ್ಪು ಬೇಕಂತೇಳಿ ಹಂಗೆ ಏನು ತಗೊಲಾರ್ದೆ ಓದ್ತೇನೆ ನೋಡು. ಮತ್ತು ಇವತ್ತು ಒಂದೊಂದು ಗಿರಾಕಿ ಈಗಿಲ್ಲ, ಮುಂಜಾನೆ ಹಿಡ್ದು ಹಂಗೆ ಬುಟ್ಟಿ ಹೊತ್ಕೊಂಡು ಓಡಾಡೋದೇ ಆಗೈತಿ ಇವತ್ತ. ಇಲ್ಲಿ ತಗೋಲೆ, ನಾ ಏನಾರ ಒಂದಿಟ್ಟು ತಗೋತೀನಿ, ಏನು ಚಿಂತೆ ಮಾಡಬೇಡ. ಏನು ತಗೋಲಿ? ಇದು ಕುಮದಿ, ಇದು ತೊಂಡೆಕಾಯಿ ಕೊಟ್ಬಿಡಲೆ. ತೊಂಡೆಕಾಯಿ ಚಂದ ಅದಾವ, ದಪ್ಪ ಮಸ್ತ್ ಅದಾವ. ಮಸ್ತ್ ಪಲ್ಯನೂ ಆಗ್ತದ, ಖಾರನೂ ಆಗ್ತದ. ಇವೇ ಕೊಟ್ಬಿಡು. ಹ್ಯಾಂಗೆ ಕೊಟ್ಟಿದ್ದಿ ಇವು ತೊಂಡೆಕಾಯಿ? ಕೆಂಚಕ್ಕ ಅವೇನು ಬಕ್ಕೊಳ್ಳಿಲ್ಲ, ಸ್ವಲ್ಪ ಒಂದು ಅರ್ಧ ಕಿಲೋ ಅಷ್ಟು ಅದಾವ. ಅಷ್ಟು ತೊಗೊಂಡ್ಬಿಡು. ಒಂದು ಏಟಾರ ಕೊಟ್ಬಿಡು ನೀನೇ. ನಿನಗೆ ಏಟು ತಿಳಿತದ ಅಷ್ಟು ಕೊಟ್ಬಿಡವ. ಬೋಣಿಗೆ ಆಗಿಲ್ಲ ಏನಿಲ್ಲ, ನಿನ್ನ ಕೈಲೇ ಬೋಣಿಗೆ ಮಾಡಿಬಿಡು. ಆಯ್ತು ತಗೋ, ಕೊಟ್ಬಿಡು. ಮತ್ತು ತೂಕನೇ ಇಲ್ಲಲ್ಲೇ ಇಲ್ಲಿ ಕೆಂಚಕ್ಕ. ಅದು ತೂಕ ಏನೋ ಇತ್ತು, ಕಲ್ಗಳು ಸಿಗಲ್ ಹೋಗಿತ್ತು, ಹೊತ್ತಾಗಿತ್ತಲ್ಲ, ಅದಕ್ಕೆ ಹಾಗೆ ಬಂದ. ನನಗೆ ಅಳತಿ ಗೊತ್ತಾಗ್ತದೆ ತಗೋ. ಇವು ಅರ್ಧ ಕಿಲೋನೇ ಅವ. ಅರ್ಧ ಕಿಲೋಗೆ ಮತ್ತು ಸ್ವಲ್ಪ ಹೆಚ್ಚಿಗೆ ಅದಾವ. ನೀ ಬೇಕಿದ್ರೆ ನೋಡು, ನಿಂಗೆ ಗೊತ್ತೇ ಆಗ್ತದಲ್ಲ. ನಿನ್ಗೇನು ಗೊತ್ತಾಗಲ್ಲ ಅಂತಿಲ್ಲ ಏನಿಲ್ಲ. ತೊಗೊಂಡ್ಬಿಡು ಹಾಗೆ ಅವಿಷ್ಟು. ಕೆಂಚಕ್ಕ ಏನಾರ ಒಂದಿಟ್ಟು ತೊಗೊಂಡು ಬಾ, ಅದ್ರಾಗೆ ಹಾಕ್ತೀನಂತ. ನಿಂದ್ರ ಬಾ, ಒಂದಿಟ್ಟು ನಾನು ಸಸಿಗೆ ಹೇಳ್ತೀನಿ, ತೊಗೊಂಡು ಬರ್ತಾ. ಈ ಕಾಯಿಪಲ್ಲೆ ಹಾಕೊಂಡು ಹೊಲಕ್ಕ ಒಂದಿಟ್ಟು ಬುಟ್ಟಿ ಅದು ಏನಾರು ತೊಗೊಂಡು ಬಾ. ಅಕ್ಕಿಗೆ ಅವಾಗೆ ಒಂದು ಸರಿ ಹೇಳ್ದೆ ನಾನು, ಕೇಳಿಲ್ ಕಾಣಿಸ್ತದ. ತಗೊಂಡು ಬರ್ತಿರ್ಬೇಕಿರು. ಈಗ ರೀ ಅತ್ತಿ ಎಲ್ಲ ಭಾಂಡೆ ತೊಳಿಲಕ್ ಬಿದ್ದಾವ್ರಿ, ಬುಟ್ಟಿ ಇದೆಲ್ಲ. ಅದಕ್ಕೆ ಇದು ಕಡೆ ತೊಗೊಂಡು ಬಂದಿನಿ ನೋಡ್ರಿ. ಗರಿ ಇದ್ರಾಗೆ ಹಾಕೋರಿ. ತಾವ ಯಾವ್ದಾದ್ರಿ ಏನೋ ಇದ್ರಾಗ ಹಾಕಬೇಕು ಮುದ. ಈಗ ಕೆಂಚಕ್ಕ ಈಗ ಹಾಕುವ. ಚಂದವ ತೊಂಡೆಕಾಯಿ ಹೆಸರು ಇಡ್ತಾಳೆ ನಕ್ಕಿ. ತಗೊಲಾರ್ದಕ್ಕೆ ಏನಾರ ಒಂದು ಅಂತಾಳಕಿ. ಎಷ್ಟರ ಕೊಡು ಅನ್ನತ್ತಿದಿ? ಈಗ 40 ರೂಪಾಯಿ ಅದಾವ ನೋಡುವ. ತಗೋ ಕೆಂಚಕ್ಕ. 30 ರೂಪಾಯಿ ಹೇಳಿದ್ರೆ ಇಷ್ಟು ತುಟ್ಟಿ ಅಂತೀರಿ ಎಲ್ಲರೂ. ನೀನು 40 ರೂಪಾಯಿ ಕೊಟ್ಟಲ್ಲ ಕೆಂಚಕ್ಕ. ನಿನ್ನ ಖರೇನುವ ಭಾಳ ದೊಡ್ಡ ಗುಣ ನೋಡಿ ನಿಂದು. ಅಷ್ಟು ನಸಕ್ನಾಗೆ ಎದ್ದು ಹೊಲಕ್ಕೆ ಹೋಗಿ ಇದೆಲ್ಲ ತೊಗೊಂಡು ಬಂದು ಮಾರೋದು, ಇದೆಲ್ಲ ಸುಮ್ಮನೆ ಎಷ್ಟು ಕೆಲಸ ಇರ್ತದೆ ಗೊತ್ತೇನ? ಅದೆಲ್ಲ ತಿಳಿದವರು ಲೆಕ್ಕ ಹಾಕಲ್ ತಗೋವ. ಅವು ತಿಳಿಲಾರ್ದ ಗೆಡಿಗೆಗಳು ಇರ್ತಾವಲ್ಲ, ಅಂಥವು ಲೆಕ್ಕ ಹಾಕ್ತಾವ. ಇರಲಿ ತಗೋ. ಆಯ್ತು ತಗೋ ಕೆಂಚಕ್ಕ, ನಾನು ಇನ್ನು ಬರ್ತೀನಿ. ನಾಳೆಗೆ ಸೊಪ್ಪ ಅದೆಲ್ಲ ತೊಗೊಂಡು ಬರ್ತೀನಿ ತಗೋ ನಾನು. ನೀನು ಎಲ್ಲ ತೊಗೊಳಕ್ಕೆ ಹೋಗ್ಬೇಡ, ನಾನೇ ತೊಗೊಂಡು ಬಂದು ಕೊಡ್ತೀನಂತ. ಇಲ್ಲ ಎಲ್ಲ ತೊಗೊಳಲ್ಲ ತಗೋ ನಾನು, ನೀನೇ ತೊಗೊಂಡು ಬಂದು ಕೊಡುವ. ಇದು ಹಿಡಿಲೇನು ಬುಟ್ಟಿ? ಇಲ್ಲ ಬ್ಯಾಡ್ ತಗೋ ಕೆಂಚಕ್ಕ, ನಾ ಇಟ್ಕೋತೀನಂತ. ಇಷ್ಟೋ ತನಕ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಕತೆ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.